ಬೆಂಗಳೂರಿನಲ್ಲಿ ಮಹಿಳೆಯ ಕತ್ತನ್ನ ಕೊಯ್ದು ಬರ್ಬರ ಹತ್ಯೆಯನ್ನ ಮಾಡಲಾಗಿದೆ. 39 ವರ್ಷ ವಯಸ್ಸಿನ ಮಮತಾ ಹತ್ಯೆಗೆ ಈಡಾದಂತಹ ಮಹಿಳೆ ಬೆಂಗಳೂರಿನಲ್ಲಿ ಮಮತಾ ಹಾಗೂ ಆಕೆಯ ಸ್ನೇಹಿತೆ ಒಟ್ಟಿಗೆ ವಾಸವಾಗಿದ್ರು. ಕೆಎಸ್ ಲೇಔಟ್ನ ಪ್ರಗತಿಪುರದಲ್ಲಿ ವಾಸವಾಗಿದ್ದಂತಹ ಮಮತಾ ನಿನ್ನೆ ರಾತ್ರಿ ಮನೆಯಲ್ಲೇ ಕತ್ತು ಸೀಳಿ ಮಮತಾಳನ್ನ ಕೊಲೆ ಮಾಡಲಾಗಿದೆ. ಮಮತಾ ಅವರ ಸ್ನೇಹಿತೆ ನಿನ್ನೆ ಊರಿಗೆ ಹೋಗಿದ್ದಾಗ ನಡೆದಿರುವಂತಹ ಘಟನೆ ಇದು. ಮನೆಯಲ್ಲಿ ಮಮತಾ ಒಬ್ಬಂಟಿಯಾಗಿ ಇದ್ದಾಗ ನಡೆದಿರುವಂತಹ ಹತ್ಯೆ. 39 ವರ್ಷ ವಯಸ್ಸಿನ ಮಮತಾ ಹತ್ಯೆಗೀಡಾದಂತಹ ಮಹಿಳೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಮೂಲದ ಮಮತಾ. 1 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಮಮತಾ ಬೆಂಗಳೂರಿನಲ್ಲಿ ಮಮತಾ ಹಾಗೂ ಆಕೆಯ ಸ್ನೇಹಿತೆ ಒಟ್ಟಿಗೆ ವಾಸವಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಾಗಿ ಈ ಒಂದು ಹತ್ಯೆಯನ್ನ ಮಾಡಲಾಗಿದೆ, ಕಾರಣ ಏನು, ಯಾರು ಮನೆಗೆ ಬಂದಿದ್ರು, ಯಾರು ಈ ಒಂದು ಕತ್ತನ್ನ ಕೊಯ್ದು ಕೊಲೆ ಮಾಡಿದ್ರು, ತನಿಖೆ ಸಾಗಬೇಕಾಗಿದೆ. ಜಯದೇವ ಮಮತಾ ಅನ್ನೋರು ಬಾಡಿಗೆ ಬಂದಿದ್ರು. ಇಲ್ಲಿ ಬೋಲ್ಡ್ ಹಾಕಿದೆ, ಮನೆ ಖಾಲಿ ಅದೇ ಅಂದ್ಬಿಟ್ಟು ಬೋಲ್ಡ್ ಹಾಕಿದೆ. ಆವಾಗ ಬಾಡಿಗೆ ಫೋನ್ ಮಾಡ್ಕೊಂಡು ಬಾಡಿಗೆಗೆ ಬಂದಿದ್ರು. ಇವ್ರು ಸುಮಾರು 4 ತಿಂಗಳಾಯ್ತು ಅಷ್ಟೇ ಬಾಡಿಗೆ ಬಂದು, 4-5 ತಿಂಗಳಾಯ್ತು. ಅವರು ಊರ್ಗ್ ಹೋದಾಗ ನಮ್ಮ ಮನೆ ಕೀ ಕೊಟ್ಬಿಟ್ರು. ಇಬ್ರು ಜಯದೇವದಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ಬೇಕಾದ್ರೆ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಬಾಡಿಗೆ ಹುಡಿಕ ಬಂದ್ಮೇಲೆ ಇವ್ರು ಅಕ್ಕ ಬಾಡಿಗೆಗೆ ಆಯ್ತಾ ಬಾ ಅಂತ ಕೇಳಿದ್ರು. ಬಾಡಿಗೆಗೆ ಆಯ್ತಮ್ಮ ಅಂತ ಅಂದ್ರು. ಅವಾಗೆಲ್ಲ ಇವಾಗ ಮೊನ್ನೆ ರೀಸೆಂಟ್ ಆಗಿ ಬಂದಿರೋದು 10,000 ಇಸ್ಕೋಬೇಕು 2 ತಿಂಗಳದ ಬಾಡಿಗೆ ಅಂತ. ಮುಂದೆ ಒಂದ್ 5 ತಿಂಗಳ ಮುಂದೆ ಏನಿರ್ಲಿಲ್ಲ. ನಮ್ಮ ಮನೆ ಟಾರ್ಗೆಟ್ 40,000 ಅಡ್ವಾನ್ಸ್, 6,000 ಬಾಡಿಗೆಗಿತ್ತು. ಯಾಕಂದ್ರೆ ಒಂದ್ ಹೇಳ್ಬಿಟ್ಟು 16 ಸುಳ್ಳು ಹೇಳ್ಬಾರ್ದು, ಮಾತಂಗೆ ಇರ್ಬೇಕು. ಒಂದ್ ಸುಳ್ಳು ಹೇಳಿ 16 ಸುಳ್ಳು ಬರುತ್ತೆ. ಆವಾಗ ಹಿಂಗೈತೆ. ಆಮೇಲೆ ಬಂದ್ರು, ಕೊಟ್ಟು ಅಗ್ರಿಮೆಂಟ್ ಪೇಪರ್ ಹೇಳಿದೆ, ಅಕ್ಕ ಮಾಡಿಸ್ತೀನಿ ಅಂತ ಅಂದ್ರು. ಅಗ್ರಿಮೆಂಟ್ ಪೇಪರ್ ಹುಡುಗನ್ಗೆ ಯಾರ್ ಬೇಕು ಇಟ್ಟು ಸೀಲ್ ಹೊಡಿಸ್ಬೇಕು ಅಂತ ಇವ್ರು ಅಂದ್ರು. ಸರಿ ಮಾಡಿಸ್ಕೊಂಡ್ರಮ್ಮ. ಎಲ್ಲ ಆದ್ಮೇಲೆ ನಿಮ್ಮ ಆಧಾರ್ ಕಾರ್ಡು ಜೆರಾಕ್ಸು ಕೊಡ್ರಿ ಆಂಟಿ, ನಮ್ಗೆ ಟೈಮೇ ಇರಲ್ಲ, ನಮ್ಗೆ ಹಾಸ್ಪಿಟ್ಲಲ್ಲಿ ಟೈಮಿಂಗ್ಸ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಮಾತ್ರ ಟೈಮಿಂಗ್ಸ್ ಇರ್ತದೆ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಮ್ಮ ನೋಡು, ಮನೆ ಕೊಟ್ಟಿದ್ದೀವಿ, ಜಾಬ್ ನಾವು ಆಗ್ಲಾಗ್ಲ ನಿಮ್ಮನ್ನ